ಸಾವಯವ ಗೊಬ್ಬರಗಳಲ್ಲಿ ಶ್ರೇಷ್ಠವಾದ ಗೊಬ್ಬರ ಎರೆಹುಳು ಗೊಬ್ಬರ ಕೂಡ ಒಂದು. ಇದನ್ನ ಹೆಂಗ್ ತಯಾರು ಮಾಡೋದು ಅಂತ ನಿಮಗೆ ಸಿಂಪಲ್ ಆಗಿ ಲೋ ಕಾಸ್ಟ್ ಮೆಥಡ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ. ಅದು ಯಾವ್ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಇದು ಯಾಕೆ ಶ್ರೇಷ್ಠ ಅಂತಂದ್ರೆ ಇದರಲ್ಲಿ ತುಂಬಾ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಏನೆಲ್ಲ ನ್ಯೂಟ್ರಿಯೆಂಟ್ಸ್ ಇರುತ್ತೆ? NPK 3 ಇರುತ್ತೆ. ಅಂದರೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ಎಲ್ಲ ಇರುತ್ತೆ. ಇದರ ಜೊತೆಗೆ ಐರನ್ ಇರುತ್ತೆ, ಮೆಗ್ನೀಷಿಯಮ್ ಇರುತ್ತೆ, ಕ್ಯಾಲ್ಶಿಯಂ ಇರುತ್ತೆ, ಬೆನಿಫಿಷಿಯಲ್ ಫಂಗೈಗಳಿರುತ್ತೆ. ಹೀಗೆ ಒಂದು ದೊಡ್ಡ ಲಿಸ್ಟೇ ಇದೆ. ಸೊ ಅದರಿಂದ ನೀವು ಇದನ್ನ ಎಲ್ಲ ಬೆಳೆಗಳು ನಿಮ್ಮ ತೋಟದಲ್ಲಿರುವ ಎಲ್ಲ ಬೆಳೆಗಳಿಗೂ ಇಂತಿಂಥ ಒಂದೊಂದು ಗಿಡಗಳಿಗೆ ಒಂದೊಂದು ಪ್ರಮಾಣ ಅಂತ ಇರುತ್ತೆ. ತೆಂಗಿಗೆ ಬೇರೆ, ಅಡಿಕೆಗೆ ಬೇರೆ, ಬಾಳೆಗೆ ಬೇರೆ, ನಿಮಗೆ ಬೆಳೆಗಳ ಮೇಲೆ ಇದರದ್ದು ರೇಷಿಯೋ ಹೋಗುತ್ತೆ. ಬನ್ನಿ ಈಗ ಇದನ್ನು ಯಾವ್ಯಾವ ರೀತಿ ಪ್ರಿಪೇರ್ ಮಾಡ್ಬೋದು, ಇದರಲ್ಲಿ ಬರೋ ಚಾಲೆಂಜಸ್ ಎಲ್ಲ ಹೆಂಗಿದೆ, ಸೊ ನಾವು ಗೊಬ್ಬರ ಮಾಡೋಕ್ಕೆ ರಾ ಮೆಟೀರಿಯಲ್ಗಳನ್ನ ಯಾವ ರೀತಿ ತಗೋಬೇಕು, ಯಾವ ರಾ ಮೆಟೀರಿಯಲ್ಗಳನ್ನ ಬಳಸಬಾರ್ದು, ಇದ್ರದ್ದು ಶತ್ರುಗಳು ಯಾವುದು, ಮಿತ್ರ ಯಾರು, ಇದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಸಾಮಾನ್ಯವಾಗಿ ಎಲ್ರಿಗೂ ಎರೆಹುಳು ಗೊಬ್ಬರ ಗೊತ್ತು. ಅದನ್ನು ಹೆಂಗೆ ಮಾಡ್ತೀವಿ ಅಂತ ನಾವು ನಮ್ಮ ತೋಟದಲ್ಲಿ ಹೆಂಗೆ ಮಾಡ್ತೀವಿ ಅಂತ ಹೇಳ್ತೀನಿ ಬನ್ನಿ. ಸೊ ಮೊದಲಿಗೆ ನಾವು ಒಂದು ಉತ್ತಮ ಗುಣಮಟ್ಟದ ಸಗಣಿ ಗೊಬ್ಬರನ ನಾವು ನಮ್ಮ ತೋಟದಲ್ಲಿ ಸ್ವಲ್ಪ ಇರುತ್ತೆ, ನಾವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ಸಾಕಷ್ಟು ಇದು ನಾವು ಆಚೆ ಕಡೆಯಿಂದ ತರ್ತೀವಿ. ಆಚೆ ಕಡೆಯಿಂದ ತರಬೇಕಾದ್ರೆ ನಾವು ಮೊದಲನೇ ತಲೆಯಲ್ಲಿ ಇಟ್ಕೋಬೇಕಾಗಿರೋದು ಒಳ್ಳೆ ಗೊಬ್ಬರ ತೊಗೋಬೇಕು. ಯಾಕಂದರೆ ಸಾಮಾನ್ಯವಾಗಿ ರೋಡ್ ಸೈಡಲ್ಲೆಲ್ಲ ಹಾಕ್ಬಿಟ್ಟಿರ್ತಾರೆ, ಅಲ್ಲಿ ಕಸ ಕಡ್ಡಿ ಕಲ್ಲು ಮಣ್ಣು ಎಲ್ಲ ಮಿಕ್ಸ್ ಆಗಿಬಿಟ್ಟಿರುತ್ತೆ. ಸೊ ಆ ಥರ ಬಂದರೆ ನಮಗೆ ಕ್ವಾಲಿಟಿ ಹಾಳಾಗ್ಬಿಡುತ್ತೆ. ಸೊ ಎರಡನೇದಾಗಿ ಹಸುಗಳನ್ನ ತುಂಬ ಜಾಸ್ತಿ ಹಸು ಇರೋದು ಅಥವಾ ಗೋಶಾಲೆಗಳಲ್ಲಿ ತುಂಬ ಪ್ಯೂರಿಟಿ ಇರುತ್ತೆ, ಜೊತೆಗೆ ಅವ್ರು ಮಿಕ್ಸ್ ಮಾಡಲ್ಲ, ಕಸ ಕಡ್ಡಿ ಜಾಸ್ತಿ ಇರಲ್ಲ, ಇದ್ರೂ ಒಂದು ಲೆಸ್ ದೆನ್ 5% ಇರುತ್ತೆ. ಅಂಥದನ್ನು ಹುಡ್ಕೊಳ್ಳಿ. ಅಂಥದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ವರ್ಮಿ ಕಾಂಪೋಸ್ಟ್ ಕಮರ್ಷಿಯಲ್ ಆಗಿ ಮಾಡ್ತೀರಾ ತರಿಸ್ಕೊಳ್ಳಿ, ಅಥವಾ ನಿಮ್ಮ ತೋಟಕ್ಕೆ ಬಂದ್ರೂ ಚೆನ್ನಾಗಿರೋ ಕ್ವಾಲಿಟಿ ಬಳಸ್ಕೊಳ್ಳಿ. ಮೊದಲನೇದಾಗಿ ಆ ಗೊಬ್ಬರ ಬಂದಿದಂತಹ ಗೊಬ್ಬರನ ಒಂದು ಜಾಗದಲ್ಲಿ ಬೀಳುತ್ತೆ. ಆದರೆ ಈ ಗೊಬ್ಬರನ ನಾವು ನಮ್ಮ ಎರೆಹುಳು ಉತ್ಪತ್ತಿಗೆ ಎರೆಹುಳು ಗೊಬ್ಬರ ಮಾಡಲಿಕ್ಕೆ ಉಪಯೋಗಿಸೋಕ್ಕಾಗಲ್ಲ. ಯಾಕೆ ಅಂತಂದರೆ ಇದರಲ್ಲಿ ತುಂಬ ಮೀಥೇನ್ ಇರುತ್ತೆ. ಯಾಕೆಂದರೆ ಇದು ಫ್ರೆಶ್ ಗೊಬ್ಬರ. ನೀವು ತಗೋಬೇಕಾದ್ರೆ ಆದಷ್ಟು ಫ್ರೆಶ್ ಗೊಬ್ಬರನೇ ತಗೊಳ್ಳಿ. ಸೊ ಫ್ರೆಶ್ ಗೊಬ್ಬರ ತಗೊಂಡ್ರೆ ನಿಮಗೆ ಒಳ್ಳೆ ಕ್ವಾಲಿಟಿ ವರ್ಮಿ ಕಂಪೋಸ್ಟ್ ಬರುತ್ತೆ. ನೋಡಿ ಇಲ್ಲಿ ಇಷ್ಟು ಫ್ರೆಶ್ ಇರಬೇಕು. ಹಳೆಯದಾದಷ್ಟು ನಿಮಗೆ ಕ್ವಾಲಿಟಿ ಚೆನ್ನಾಗಿ ಬರಲ್ಲ ಮತ್ತು ನ್ಯೂಟ್ರಿಯೆಂಟ್ಸು ಕಡಿಮೆ ಆಗುತ್ತೆ. ಬಟ್ ಇದರಲ್ಲಿ ತುಂಬ ಪ್ರಮಾಣದ ಮೀಥೇನ್ ಗ್ಯಾಸ್ ಇರುತ್ತೆ. ಸೊ ಅದನ್ನು ತೆಗಿಯೋಕ್ಕೆ ನಾವು ಚೆನ್ನಾಗಿ ನೀರನ್ನ ಹಾಕ್ತೀವಿ. ಎಷ್ಟು ನೀರು ಹಾಕ್ತೀವಿ ಅಂತಂದರೆ ಮೀಥೇನ್ ಫಸ್ಟು ಬಂದಾಗ ಈ ಥರ ಫ್ಲ್ಯಾಟ್ ಮಾಡಿಕೊಂಡು ಫ್ಲ್ಯಾಟ್ ಸರ್ಫೇಸ್ಗೆ ನೋಡಿ ಫಸ್ಟ್ ನಮ್ಮ ದೊಡ್ಡ ಪೈಪಲ್ಲಿ ಹಾಕ್ತೀವಿ, ಸ್ಪ್ರಿಂಕ್ಲರಲ್ಲಿ ಹಾಕ್ತೀವಿ, ಇದೆಲ್ಲ ಹಾಕಿ ನೀರು ಚೆನ್ನಾಗಿ ಇಳಿಬೇಕು ಎಲ್ಲ ಕಡೆಗೆ ಸ್ಪ್ರೆಡ್ ಆದಮೇಲೆ ಸೊ ನೀವು ಇದನ್ನು ವಾರಕ್ಕೆ ಒಂದು 2ರಿಂದ 3 ಬಾರಿ ಕಂಟಿನ್ಯೂಸ್ ಆಗಿ 1 ಅವರ್ ನೀರು ಹಾಕ್ತಾ ಹೋದಾಗ ಕೊನೆಗೆ ಒಂದು ವಾರ ಬಿಟ್ಟು ಅದನ್ನು ಪಲ್ಟಾಯಿಸ್ಬೇಕು. ಅಂದರೆ ಇದನ್ನು ಕೆಳಭಾಗದಿಂದ ಮೇಲ್ಭಾಗಕ್ಕೆ ತಂದಾಗ ಏರಿಯೇಷನ್ ಆಗುತ್ತೆ. ಏರಿಯೇಷನ್ ಆದಾಗ ಮೀಥೇನ್ ಗ್ಯಾಸ್ ಕ್ರಮೇಣ ರಿಲೀಸ್ ಆಗ್ತಾ ಹೋಗುತ್ತೆ. ಇದೇ ಪ್ರಾಸೆಸ್ನ ನೀವು ಅದು ಮೀಥೇನ್ ಗ್ಯಾಸು ಹೋಗೋ ತನಕ ಮಾಡಬೇಕು. ನೀವು ಎಷ್ಟು ಬೇಗ ಮಾಡ್ಬೋದು ಅಂದರೆ ನೀವು ಎಷ್ಟು ಚೆನ್ನಾಗಿ ನೀರು ಕೊಡ್ತೀರಾ, ಎಷ್ಟು ಬಾರಿ ಪಲ್ಟಾಯಿಸ್ತೀರಾ ಅನ್ನೋದ್ರ ಮೇಲೆ ಎಷ್ಟು ಬೇಗ ಮೀಥೇನ್ ಗ್ಯಾಸ್ ಆಚೆ ಹೋಗುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ. ಇಲ್ಲಿ ಮೀಥೇನ್ ಗ್ಯಾಸ್ ಆಚೆ ಹೋದ್ಮೇಲೆ ನಮ್ಮದು ಗೊಬ್ಬರ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಬಂದಿರೋದು ಸೆಮಿ ಕಾಂಪೋಸ್ಟ್ ಥರನೇ ಆಗಿರುತ್ತೆ. ಸಾಮಾನ್ಯವಾಗಿ ನಾವು ಅಲ್ಲಿ ನೀವು ಆಗಲೇ ತೋರಿಸಿದ್ದು 3 ವಾರ ಆಗಿತ್ತು ಗೊಬ್ಬರ ಬಂದು, ಇಲ್ಲಿ ಹೆಚ್ಚು ಕಡಿಮೆ 6 ವಾರ ಆಗಿದೆ. ಇಲ್ಲಿ ಆಲ್ರೆಡಿ ಮೀಥೇನ್ ಗ್ಯಾಸ್ ಹೊರಟೋಗಿದೆ. ನಾವು ಕೈ ಹಾಕಿದ್ರೆ ಒಳಗಡೆ ಏನೂ ಸಿಕ್ಕಲ್ಲ, ಏನು ಬಿಸಿ ಬರಲ್ಲ. ಇದು ಅರ್ಧಂಬರ್ಧ ಕಳ್ತಿರ್ತಂತಹ ಸಗಣಿ ಗೊಬ್ಬರ. ಇಂಪಾರ್ಟೆಂಟ್ ಏನಂದರೆ ನಾವು ಇದನ್ನು ಸ್ವಲ್ಪ ಮಲ್ಚ್ ಮಾಡಿಕೊಂಡು ಬಿಸಿಲು ನೇರವಾಗಿ ಬೀಳದೇ ಇರೋ ರೀತಿ ನೋಡ್ಕೋಬೇಕು. ಈ ಗೊಬ್ಬರ ನಮಗೆ ಫೀಡಿಂಗಿಗೆ, ಎರೆಹುಳು ಗೊಬ್ಬರ ಮಾಡೋಕ್ಕೆ ಫೀಡಿಂಗಿಗೆ ಯೋಗ್ಯವಾಗಿದೆ. ಸೊ ಇದನ್ನು ತಗೊಂಡೋಗಿ ಈಗ ನಾವು ನಮ್ಮ ಕಾಂಪೋಸ್ಟ್ ಯೂನಿಟ್ಗೆ ಹಾಕ್ತೀವಿ. ಗೊಬ್ಬರ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ನೀವು ಮೀಥೇನ್ ಗ್ಯಾಸ್ ತೆಗಿಬೇಕು. ಯಾಕೆ ಮೀಥೇನ್ ಗ್ಯಾಸ್ ತೆಗಿಬೇಕು ಅಂದರೆ ಅದು ಮೀಥೇನ್ ಗ್ಯಾಸು ತುಂಬ ಬಿಸಿ ಇರೋದ್ರಿಂದ ಎರೆಹುಳುಗಳಿಗೆ ಹಾರ್ಮ್ಫುಲ್ಲು. ಆ ಬಿಸಿಗೆ ಅವು ಅದ್ರಲ್ಲಿ ಬದುಕಲ್ಲ. ಹಾಗಾಗಿ ನಾವು ಮೀಥೇನ್ ಗ್ಯಾಸ್ನ ತೆಗೆದೇ ಎರೆಹುಳು ಗೊಬ್ಬರ ಮಾಡೋಕ್ಕೆ ಶುರು ಮಾಡಬೇಕು. ಮತ್ತೊಂದು, ನಾವು ಇದು ಸಾಮಾನ್ಯವಾಗಿ ಮಾಡೋ ಎರೆಹುಳು ಗೊಬ್ಬರ. ಆದರೆ ನಾವು ಏನು ಮಾಡ್ತೀವಿ ಅಂದರೆ ನಮ್ಮ ಜಮೀನಲ್ಲಿ ಬರೀ ಎರೆಹುಳು ಗೊಬ್ಬರ ಮಾಡ್ತಾ ಇಲ್ಲ. ನಾವು ಎಲ್ಲದನ್ನು ಮೌಲ್ಯವರ್ಧಿತ ಎರೆಹುಳು ಗೊಬ್ಬರ. ಮೌಲ್ಯವರ್ಧಿತ ಎರೆಹುಳು ಗೊಬ್ಬರ ಅಂದರೆ ಏನು? ಒಂದು ಟ್ರಾಕ್ಟರ್ ಗೊಬ್ಬರಕ್ಕೆ ಸಾಮಾನ್ಯವಾಗಿ ಒಂದು 40ರಿಂದ 60 ಲೀಟ್ರ್ ತನಕ ಜೀವಾಮೃತ ಕೊಡ್ತೀವಿ ನಾವು. ಮೊದಲನೇ ಸ್ಟೆಪ್ ಜೀವಾಮೃತ ಕೊಟ್ಟಾಗ ಜೀವಾಮೃತದಲ್ಲಿರುವ ಸೂಕ್ಷ್ಮಾಣುಜೀವಿಗಳೆಲ್ಲ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಅದಾದಮೇಲೆ ಏನು ಮಾಡ್ತೀವಿ ನಾವು ಮೆಟರೈಸಿಯಮ್ ಹಾಕ್ತೀವಿ. ಯಾಕೆ ಮೆಟರೈಸಿಯಮ್ ಹಾಕ್ತೀವಿ ಅಂತಂದರೆ
ತಿಪ್ಪೆ ಗೊಬ್ಬರದಲ್ಲಿ ಸಾಮಾನ್ಯವಾಗಿ ಗೊಣ್ಣೆ ಹುಳುಗಳ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಗೊಣ್ಣೆ ಹುಳುಗಳು ನಮ್ಮ ಜಮೀನುಗಳಿಗೆ ಹಾನಿಕಾರಿ. ಬರೀ ಗೊಣ್ಣೆ ಹುಳುಗಳು ಹಾಗೆ ಇಟ್ಕೊಂಡ್ರೆ ನಿಮ್ಮ ಬೇರುಗಳು, ಬಾಳೆ ಬೇರುಗಳಾಗಿರ್ಬೋದು, ನಿಮ್ಮ ತೋಟದಲ್ಲಿರುವಂಥ ಸಾಮಾನ್ಯವಾದ ಎಲ್ಲ ಬೇರುಗಳನ್ನ ತಿಂತ ಹೋಗುತ್ತೆ ಅದಕ್ಕೆ ತೇವಾಂಶ ಸಿಕ್ಕಿದ್ರೆ. ಇದು ತುಂಬ ಹಾರ್ಮ್ಫುಲ್ಲು, ಸೂಸೈಡ್ ಅಂತಲೇ ಹೇಳ್ಬೋದು. ಸೊ ನೀವು ಮೆಟರೈಸಿಯಮ್ ಹಾಕಿ ಗೊಣ್ಣೆ ಹುಳು ತಗಲಿಲ್ಲ ಅಂದರೆ ನೀವು ಸಗಣಿ ಗೊಬ್ಬರ ತಂದು 50-100 ಟ್ರ್ಯಾಕ್ಟ್ರ್ ಗೊಬ್ಬರ ಹಾಕಿದ್ರೂ ಸೂಸೈಡ್ ಅಟೆಂಪ್ಟ್. ಹಾಗಾಗಿ ಸಗಣಿ ಗೊಬ್ಬರನ ಹಾಗೆ ಬಳಸಬೇಡಿ, ಅದನ್ನು ಟ್ರೀಟ್ ಮಾಡಿ. ಮೊದಲನೇದು ಹೇಳ್ದಂಗೆ ನಾವು ಜೀವಾಮೃತ ಹಾಕಿದ್ವಿ, ನಿಮ್ಮ ಹತ್ರ ಜೀವಾಮೃತ ಸಿಕ್ಕಲಿಲ್ಲ ಅಂದರೆ ಬರೀ ಮೆಟರೈಸಿಯಮ್ ಆರು ತೊಗೊಂಬನ್ನಿ. ಮೆಟರೈಸಿಯಮ್ ತೊಗೊಬಂದು ಮಿಕ್ಸ್ ಮಾಡಿಬಿಟ್ಟು ಬಿಡಿ. ಇದು ಮೊದಲೇ ಯಾಕೆ ಮೆಟರೈಸಿಯಮ್ ಹಾಕಬೇಕು ಅಂತ ಕೇಳ್ತೀನಿ ನಾನು. ನೆಕ್ಸ್ಟು ಟ್ರೈಕೋಡರ್ಮಾ ಸೂಡೋಮೋನಾಸ್ ಎಲ್ಲ ಹಾಕ್ತೀವಿ. ಯಾಕೆ ಮೊದಲೇ ಮೆಟರೈಸಿಯಮ್ ಹಾಕಬೇಕು ಅಂದರೆ, ಮೆಟರೈಸಿಯಮ್ ಈ ಸೂಕ್ಷ್ಮಾಣುಜೀವಿ ಬೆಳವಣಿಗೆ ಸ್ವಲ್ಪ ನಿಧಾನ. ಯಾವುದು ಕಂಪೇರ್ ಮಾಡಿದ್ರೆ ಟ್ರೈಕೋಡರ್ಮಾ ಸೂಡೋಮೋನಾಸು ಪೆಸಿಲೋಮೈಸಿಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಮೆಟರೈಸಿಯಮ್ ಸ್ವಲ್ಪ ನಿಧಾನಕ್ಕೆ ಬೆಳೆಯುತ್ತೆ. ಸೊ ಅದಕ್ಕೆ ನಾವು ಫಸ್ಟ್ ಹಾಕ್ತೀವಿ. ಅದು ಒಂದು ಹಂತಕ್ಕೆ ಬೆಳೆದಾದಮೇಲೆ, 1-2 ವಾರಗಳ ಕಾಲ ಬೆಳೆದಾದಮೇಲೆ ನಾವು ಆಮೇಲೆ ಟ್ರೈಕೋಡರ್ಮಾ ಸೂಡೋಮೋನಾಸು ಪೆಸಿಲೋಮೈಸಿಸ್ ಇಂಟ್ರೊಡ್ಯೂಸ್ ಮಾಡ್ತೀವಿ. ನಾವು ಕೊನೆಯಲ್ಲಿ ಇಂಟ್ರೊಡ್ಯೂಸ್ ಮಾಡೋದು ಟ್ರೈಕೋಡರ್ಮಾ, ಅದಕ್ಕಿಂತ ಮುಂಚೆ ಪೆಸಿಲೋಮೈಸಿಸು ಸೂಡೋಮೋನಾಸ್ ಯಾಕಂದರೆ ಟ್ರೈಕೋಡರ್ಮಾ ಅತಿ ವೇಗದಲ್ಲಿ ಬೆಳೆಯುತ್ತೆ. ನಾವು ಎಲ್ಲನೂ ಒಟ್ಟಿಗೆ ಹಾಕಿದಾಗ ಏನಾಗ್ಬಿಡುತ್ತೆ ಅಂದರೆ, ನಿಮಗೆ 100%ಅಲ್ಲಿ ಒಂದು 80% ಬರೀ ಟ್ರೈಕೋಡರ್ಮನ್ನೇ ಉತ್ಪತ್ತಿ ಆಗಿಬಿಡುತ್ತೆ. ಅದು ಬೇರೆ ಸೂಕ್ಷ್ಮಾಣುಜೀವಿಗಳ ಸಂತತಿನ ಕುಗ್ಗಿಸ್ಬಿಡುತ್ತೆ. ಸೊ ನಾವು ನಮ್ಮದು ಇಲ್ಲಿ ಎಲ್ಲದ್ರದ್ದು ಪ್ರಮಾಣನೂ ಸ್ವಲ್ಪ ಈಕ್ವಲ್ ಕ್ವಾಂಟಿಟಿಯಲ್ಲಿ ಇರೋದ್ರಿಂದ ನಾವು ಹಂತವಾಗಿ ಹಾಕ್ಕೊಂಡು ಹೋಗ್ತೀವಿ. ಇದು ನೀವು ಟ್ರೈಕೋಡರ್ಮಾ ಸೂಡೋಮೋನಾಸ್ ಪೆಸಿಲೋಮೈಸಿಸ್ ಮೆಟರೈಸಿಯಮ್ ಬಗ್ಗೆ ಮಾತಾಡಿದೆ. ಜೀವಾಮೃತ ಆಯಿತು. ನಾವು ಇದಲ್ಲದೆ OWDC ಒರಿಜಿನಲ್ ವೇಸ್ಟ್ ಡಿಕಂಪೋಸರ್ ಹಾಕ್ತೀವಿ. ಯಾಕೆ ಅಂತಂದರೆ ಇದು ಬೇಗ ಗೊಬ್ಬರನ ಕಳಿಸುತ್ತೆ, ಸೊ ಕಾಂಪೋಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟು ಗೋಕೃಪಾಮೃತ ಆ್ಯಡ್ ಮಾಡ್ತೀವಿ. ಗೋಕೃಪಾಮೃತ ನಿಮಗೆಲ್ಲ ಗೊತ್ತು, ನಮ್ಮಲ್ಲಿರೋ ಒಂದು ಅದ್ಭುತವಾದ ಕಲ್ಚರ್. ಈ ಕಲ್ಚರ್ ಹಾಕಿದ್ರೆ ಇಲ್ಲೇ ಎರೆಹುಳುಗಳು ಉತ್ಪತ್ತಿ ಆಗಿಬಿಡುತ್ತೆ. ಯಾವ ರೀತಿ ಉತ್ಪತ್ತಿ ಆಗುತ್ತೆ ಅಂದರೆ, ಅದು ನಾವು ಭೂಮಿಲಿರೋ ಎರೆಹುಳುಗಳೆಲ್ಲ ಇದನ್ನು ಈ ಸ್ಮೆಲ್ಗೆ ಹುಡ್ಕೊಂಡು ಬರುತ್ತೆ. ಸೊ ಇದು ಒಂದು ಗೋಕೃಪಾಮೃತ ಆಯಿತು. ಇಷ್ಟೆಲ್ಲ ಆದಮೇಲೆ ನಾವು ಇದಕ್ಕೆ ವ್ಯಾಮ್ ಆ್ಯಡ್ ಮಾಡ್ತೀವಿ. ಯಾಕೆ ವ್ಯಾಮ್ ಆ್ಯಡ್ ಮಾಡ್ತೀವಿ ಅಂತಂದರೆ, ವ್ಯಾಮ್ದು ಏನು ಕೆಲಸ ಗೊತ್ತಾ, ಅರ್ಬ್ಯಾಸ್ಕ್ಯುಲರ್ ಮೈಕೋರೈಸಾ ಅಂತ. ಇದು ತನ್ನ ಈಗ ಬೇರೆ ಎಷ್ಟೊಂದು ಸೂಕ್ಷ್ಮಾಣುಜೀವಿಗಳು ಬೇರೆ ಸುತ್ತಮುತ್ತ ಕೆಲಸ ಮಾಡುತ್ತೆ, ಆದರೆ ಈ ವ್ಯಾಮು ತುಂಬ ದೂರಕ್ಕೆ ಹೋಗಿ ದೂರದಲ್ಲಿ ಇರೋ ಅಂತಹ ನ್ಯೂಟ್ರಿಯೆಂಟ್ಸ್ನೆಲ್ಲ ತೊಗೊಬಂದು ಬೇರ್ಗಳಿಗೆ ಕೊಡುತ್ತೆ. ಸೊ ಅದನ್ನು, ಆ ಸಂತತಿನ ನಾವು ಇಲ್ಲೇ ಜಾಸ್ತಿ ಉತ್ಪತ್ತಿ ಮಾಡ್ತೀವಿ. ರೈತರು ತೋಟಕ್ಕೆ ಹೋದಾಗ ಜಾಸ್ತಿ ಎಫೆಕ್ಟಿವ್ ಆಗಿ ಕೆಲಸ ಮಾಡಲಿ ಅಂತ. ಸೊ ನಾವು ವ್ಯಾಮ್ ಆಯಿತು. ಸೊ ಟ್ರೈಕೋಡರ್ಮಾ ಸೂಡೋಮೋನಾಸು ಮೆಟರೈಸಿಯಮು ಪೆಸಿಲೋಮೈಸಿಸು ವ್ಯಾಮು ಗೋಕೃಪಾಮೃತ, ನಿಮಗೆ ಜೀವಾಮೃತ, OWDC ಇಷ್ಟು ಹಾಕಾಯಿತು. ಸಾಮಾನ್ಯವಾಗಿ 8 ರೀತಿ ಆಯಿತು. ಇದು ಒಂದು ಸರಿ ಹಾಕ್ತೀವಾ? ಇಲ್ಲ, ನಾವು ಇದನ್ನು ಎರೆಹುಳು ಗೊಬ್ಬರ ಆಗೋ ತನಕ ಕನಿಷ್ಠ ಒಂದು 3 ಬಾರಿಯಾರು ಹಾಕಿರ್ತೀವಿ. ಸೊ ಇದು ನಾವು ಎನ್ರಿಚ್ ಮಾಡೋ ಪ್ರೋಸೆಸ್ಸು. ಇನ್ನೊಂದೇನೆಂದರೆ, ನಾವು ಸಾಮಾನ್ಯವಾಗಿ ಗೊಬ್ಬರ ಆಚೆ ತಗೊಂಡಾಗ ನಾವು ಎಷ್ಟೇ ಹುಡುಕಿ ಕ್ವಾಲಿಟಿ ಗೊಬ್ಬರ ತಂದ್ರೂ ಸ್ವಲ್ಪ ಅಡಲ್ಟ್ರೇಷನ್ ಆಗಿರುತ್ತೆ. ಇದು ಕಮರ್ಷಿಯಲಿ ನಾವು ಮಾಡಿದ್ರೆ ನಾವು ಸ್ವಲ್ಪ ತಲೆಯಲ್ಲಿ ಇಟ್ಕೋಬೇಕು. ನೋಡಿ, ಇಲ್ಲಿ ಫ್ರೆಶ್ ಆಗಿ ಬಂದು ಬಿದ್ದಿದೆ, ಇಲ್ಲಿ ಸ್ವಲ್ಪ ಮಣ್ಣು ಸೇರ್ಕೊಂಡಿದೆ, ಕೆಮ್ಮಣ್ಣು. ಸೊ ಈ ಥರ ಆದಾಗ ಏನಾಗುತ್ತೆ, ನಾವು ಗೊಬ್ಬರ ಮಾಡೋಕ್ಕೆ ಹೋದಾಗ ಸ್ವಲ್ಪ ಮಣ್ಣಿನ ಪ್ರಮಾಣನೂ ಸೇರ್ಕೊಂಡ್ಬಿಡುತ್ತೆ. ಇದು ನಾವು 100% ಅವಾಯ್ಡ್ ಮಾಡೋಕ್ಕಾಗಿಲ್ಲ ಅಂದರೆ ನಮ್ಮ ಕಣ್ಣಿಗೆ ಎಷ್ಟು ಕಾಣುತ್ತೋ ಅಷ್ಟಂತೂ ಅವಾಯ್ಡ್ ಮಾಡ್ತಿದ್ದೀವಿ. ಸೊ ಏನು ಮಾಡ್ತೀವಿ, ಇಂಥದನ್ನೆಲ್ಲ ನಾವು ಫಿಲ್ ಮಾಡಬೇಕಾದ್ರೆ ಸಪ್ರೇಟ್ ಮಾಡಿಬಿಡ್ತೀವಿ. ಸಪ್ರೇಟ್ ಮಾಡಿಬಿಟ್ಟು ನಮ್ಮ ಜಮೀನಿಗೆ ಗೊಬ್ಬರವಾಗಿ ಬಳಸ್ಕೋತೀವಿ. ಈ ಗೊಬ್ಬರ ನೀವು ಜಮೀನಿಗೆ ಹಾಕ್ಕೊಂಡಿರೋ ಗೊಬ್ಬರ, ಎರೆಹುಳು ಗೊಬ್ಬರ ಮಾಡೋಕ್ಕೆ ಬಂದಿರೋಂಥ ಗೊಬ್ಬರಕ್ಕೆ ನೀರು ಕೊಡಬೇಕು. ಎಷ್ಟು ನೀರು ಕೊಡಬೇಕು ಅಂದರೆ, ಒಂದು ಸಾಮಾನ್ಯವಾಗಿ ಸ್ಪ್ರಿಂಕ್ಲರಲ್ಲಿ ಕೊಟ್ಟರೆ ಒಂದು 2 ಗಂಟೆಗಳ ಕಾಲ ಕೊಡಬೇಕಾಗತ್ತೆ. ಈ ಥರ ದೊಡ್ಡ ಪೈಪಲ್ಲಿ ಕೊಟ್ಟರೆ ನೀವು ಅರ್ಧ ಗಂಟೆ 3/4 ಗಂಟೆ ಕೊಟ್ಟರೆ ಸಾಕು. ಸಾಮಾನ್ಯ ನಿಮಗೆ ಮೆಜರ್ಮೆಂಟ್ ಹೆಂಗೆ, ನೀವು ಒಬ್ಬರು ರೈತರಾಗಿ ಹೆಂಗೆ ಐಡೆಂಟಿಫೈ ಮಾಡ್ತೀರಾ ಅಂತಂದರೆ, ನೀರು ಎಲ್ಲ ಕಡೆ ಹರಿದಾಡಿ ಆಚೆ ಕಡೆ ಬಂದು ಲೀಕ್ ಆಗಬೇಕು. ಅಲ್ಲಿ ತನಕ ನೀವು ನೀರನ್ನ ಹಾಯಿಸ್ತಾ ಇರಬೇಕು. ಇದು ವಾರಕ್ಕೆ ಒಂದು 3-4 ಬಾರಿ ಮಾಡಬೇಕು. ಮಳೆಗಾಲ ಆದರೆ ಕಡಿಮೆ, ಬಿಸಿಲಲ್ಲಿ ಜಾಸ್ತಿ ಮಾಡಬೇಕಾಗತ್ತೆ. ಸೊ ಅದು ಎಷ್ಟು ಸರಿ ಮಾಡಬೇಕು, ಮೀಥೇನ್ ಗ್ಯಾಸ್ ಹೋಗೋ ತನಕ ನೀರು ಕೊಡ್ತಾನೆ ಇರಬೇಕು, ಪಲ್ಟಾಯಿಸ್ತಾನೆ ಇರಬೇಕು. ಸೊ ಮೀಥೇನ್ ಗ್ಯಾಸ್ ಹೋಗಲಿಲ್ಲ ಅಂದರೆ ದಯವಿಟ್ಟು ಗೊಬ್ಬರನ ಎರೆಹುಳು ಗೊಬ್ಬರ ಮಾಡೋಕ್ಕೆ ಬಳಸಬೇಡಿ. ಯಾಕೆಂದರೆ ನೀವು ಎರೆಹುಳುಗಳನ್ನ ಕಳ್ಕೊತೀರ. ನಮ್ಮಲ್ಲಿ ತುಂಬ ಜನ ಬಂದು ಹೇಳಿಸ್ಕೊಂಡು ಹೋಗ್ತಾರೆ ಎರೆಹುಳು ಗೊಬ್ಬರ ಹೆಂಗೆ ಮಾಡೋದು ಅಂತ. ಎಲ್ಲ ಹೇಳ್ಕೊಟ್ಟಿರ್ತೀವಿ, ಆದರೆ ಏನು ತಪ್ಪು ಮಾಡ್ತಾರೆ ಅಂದರೆ, ಅರ್ಜೆನ್ಸಿ ಹರಿಬರಿಲಿ ಮೀಥೇನ್ ಗ್ಯಾಸ್ ತೆಗ್ದಿರಲ್ಲ, ಹಾಕ್ಬಿಡ್ತಾರೆ. ಹುಳ ತೆಗೆದ್ಬಿಟ್ಟು ಹಾಕ್ತಾರೆ. ಸರ್, ನನಗೆ ಹುಳ 2 ದಿವಸಕ್ಕೆ ಎಲ್ಲ ಹುಳಗಳು ಸತ್ತೋಯ್ತು ಸರ್, ಏನಾಯಿತು ಅಂತಲೇ ಗೊತ್ತಿಲ್ಲ, ಒಂದು ಹುಳನೂ ಇಲ್ಲ ಅಂತ
ಬಾಯಿ ಬಡಿತಾರೆ. ಯಾಕೆ ಅಂತಂದರೆ ಒಂದು ನಮಗೆ ಪೇಷನ್ಸ್ ಇರಬೇಕು. ಈ ಪ್ರಾಸೆಸ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು. ಪ್ರಾಸೆಸ್ ಯಾರು ಕರೆಕ್ಟಾಗಿ ಫಾಲೋ ಮಾಡ್ತಾರೆ ಅವ್ರಿಗೆ ಸಕ್ಸಸ್ ಸಿಗುತ್ತೆ. ನನಗೆ ಎರೆಹುಳು ಗೊಬ್ಬರ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಬರೋವಂತಹ ಪ್ರಶ್ನೆಗಳಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಏನಂದರೆ, ಎರೆಹುಳು ಗೊಬ್ಬರ ಮಾಡೋಕ್ಕೆ ಏನೆಲ್ಲ ಮೆಟೀರಿಯಲ್ಗಳನ್ನ ಬಳಸಬಹುದು ಅಥವಾ ಬಳಸ್ತೀರಾ ಅಂತ. ಸೊ ಪ್ರಧಾನವಾಗಿ ನಿಮಗೆ ಸಗಣಿ ಗೊಬ್ಬರ, ಹಸುವಿನ ಗೊಬ್ಬರ ಆಗ್ಬೋದು, ಕೋಳಿ ಗೊಬ್ಬರ ಆಗ್ಬೋದು, ಅಥವಾ ಎನಿ ಅನಿಮಲ್ ಕಾಂಪೋಸ್ಟು, ಓಕೆ, ಅದ್ರಲ್ಲಿ ಮೀಥೇನ್ ತೆಗಿಬೇಕು, ಆವಾಗಲೇ ಹೇಳಿದೆ. ಇದು ಬಿಟ್ಟು ಇನ್ನೇನೆಲ್ಲ ಬೆಳೆಸ್ಬೋದು? ನಿಮ್ಮ ತೋಟದಲ್ಲಿ ಸಿಗುವಂತಹ ಯಾವುದೇ ರೀತಿಯ ಕೃಷಿ ತ್ಯಾಜ್ಯ ಕೂಡ ಬಳಸಬಹುದು. ಆದರೆ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಎರೆಹುಳು ಒಂದು ಪುಟಾಣಿ ಎರೆಹುಳು, ಅದ್ರ ಮೈ ಫುಲ್ ಸಾಫ್ಟು. ಅದು ತಿನ್ನೋಕ್ಕೆ ಯಾವ ರೀತಿ ಗೊಬ್ಬರ ಬೇಕು ಅನ್ನೋದನ್ನ ನಾವು ತಿಳ್ಕೊಂಡು ಅಂಥ ಗೊಬ್ಬರ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಗ್ಲಿರಿಸೀಡಿಯಾಗಳು ಹಾಕ್ಕೊಂಡಿದ್ವಿ. ಈ ಗ್ಲಿರಿಸೀಡಿಯಾನ ನಾನು ಈಗ ತಗೊಂಡು ಈಗ ಫುಲ್ಲು ಈಗ ತೆಗೆದು ಹೀಗೆ ಇಷ್ಟು ಸೊಪ್ಪು ಹಾಕಿದ್ರೆ ಫೈನ್, ಇದು ಕ್ರಮೇಣ ಕಳ್ತ್ಬಿಟ್ಟು ಸಾಫ್ಟ್ ಆಗಿಬಿಡುತ್ತೆ. ಆಮೇಲೆ ಈ ಟೊಂಗೆ ಇದು ಸಾಫ್ಟ್ ಇದೆ, ಇನ್ನು ಹಾರ್ಡ್ ಆಗಿಲ್ಲ. ಇದು ಕ್ರಮೇಣ ಒಂದು ಅದಕ್ಕಿಂತ 2ರಷ್ಟು ಟೈಮ್ ತೊಗೊಂಡು ಇದು ಕಳ್ತೋಗುತ್ತೆ. ಅದೇ ನೀವು ಕೆಳಗಡೆ ಇರೋ ಗಟ್ಟಿ ಕಾಂಡ ತೊಗೊಂಡು ಹಾಕಿದ್ರೆ ಅದಷ್ಟು ಬೇಗ ಕಳಿಯಲ್ಲ, ಅದು ಸಾಫ್ಟ್ ಆಗಲ್ಲ, ಅದು ನಿಮಗೆ ಬೇಗ ಕಾಂಪೋಸ್ಟ್ ಆಗಲ್ಲ. ಸೊ ಹಾಗಾಗಿ ನೀವು ಹಾಕೋ ಪದಾರ್ಥಗಳು ಪುಡಿ ಮಾಡಿ ಕೊಟ್ಟರೆ, ನಿಮ್ಮ ಹತ್ರ ಶ್ರೆಡ್ಡರ್ ಇದ್ದರೆ ಶ್ರೆಡ್ಡರಲ್ಲೇ ಹಲ್ಲನ್ನು ಎಲ್ಲ ಅಗ್ರಿಕಲ್ಚರಲ್ ವೇಸ್ಟನ್ನು ತೆಗೆದು ಶ್ರೆಡ್ಡರಲ್ಲಿ ಹಾಕ್ಬೋದು. ತೆಂಗಿನಕಾಯಿ ಮಟ್ಟೆ ಅದನ್ನು ಒಂದು ಲೇಯರ್ ಸಾಮಾನ್ಯ ತುಂಬ ಜನ ಹಾಕ್ತಾರೆ. ಏನಕ್ಕೆ ಅಂತಂದರೆ ಅದ್ರಲ್ಲಿ ಮಾಯ್ಶ್ಚರ್ ರಿಟೆನ್ಷನ್ ಮಾಡಿಕೊಡುತ್ತೆ. ಎರೆಹುಳುಗಳು ಅಕಸ್ಮಾತ್ ಏನಾದ್ರು ಅದಕ್ಕೆ ಬೇಕಾಗಿರೋ ವಾತಾವರಣ ಸಿಕ್ಕಿಲ್ಲ ಅಂದರೆ ಸೇಫ್ಟಿ ಪರ್ಪಸ್ಗೆ ಅಂತ ಅದನ್ನು ಹಾಕ್ತಾರೆ. ಇಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ನಾವು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರೋದ್ರಿಂದ ನಮ್ಮಲ್ಲಿ ಇವಾಗ ಒಂದು ತಿಂಗಳಿಗೆ 10 ಟನ್ಗಿಂತ ಜಾಸ್ತಿ ಉತ್ಪತ್ತಿ ಆಗ್ತಿದೆ. ಸೊ ನಾವೇನು ಮಾಡ್ತೀವಿ, ಸಂಪೂರ್ಣವಾಗಿ 95% ಸಗಣಿ ಗೊಬ್ಬರ ಬಳಸ್ಕೋತೀವಿ. ಇನ್ನು 5% ನೀವು ನೋಡ್ಬೋದು, ನಮ್ಮದು ರೀಸೆಂಟಾಗಿ ಅರಿಶಿನ ಹಾರ್ವೆಸ್ಟ್ ಆಯಿತು. ಆರ್ಗ್ಯಾನಿಕ್ ಅರಿಶಿನದ್ದು ಮೇಲ್ಗಡೆ ಬಂದಿರೋ ಎಲೆಗಳನ್ನೆಲ್ಲ ತಂದು ಇಲ್ಲಿ ಸ್ಪ್ರೆಡ್ ಮಾಡಿದ್ದೀವಿ. ಇದರಲ್ಲಿ ಒಳ್ಳೆ ನ್ಯೂಟ್ರಿಷನ್ ಇದೆ. ಇದನ್ನು ನಮ್ಮ ಗೊಬ್ಬರ ಜೊತೆ ಸೇರ್ಕೊಂತು. ನಮ್ಮದು ಬಾಳೆ ವೇಸ್ಟ್ಗಳು ಸಿಗುತ್ತೆ, ಬಾಳೆ ಎಲೆ ವೇಸ್ಟ್ಗಳು, ಅದನ್ನು ತಂದು ಹಾಕ್ತೀವಿ. ಬಾಳೆ ಎಲೆಯಲ್ಲಿ ಫಾಸ್ಫರಸ್ ಇರುತ್ತೆ. ಆಮೇಲೆ ನಾವು ಪೊಟ್ಯಾಶ್ಗೆ ಅಂತ ಬಾಳೆ ದಿಂಡ್ದು ಪೀಸಸ್ ಹಾಕ್ತೀವಿ. ಎಲ್ಲದಕ್ಕಿಂತ ಹೆಚ್ಚು ನಾವು ಜಾಸ್ತಿ ಬಳಸೋದು ಈ ಗ್ಲಿರಿಸೀಡಿಯಾ. ನಮ್ಮ ತೋಟದಲ್ಲಿ ಕನಿಷ್ಠ ಅಂದರೆ 1000 ಗ್ಲಿರಿಸೀಡಿಯಾಗಳಿದೆ. ಈ ಗ್ಲಿರಿಸೀಡಿಯಾ ಯಾಕೆ ನಾವು ಜಾಸ್ತಿ ಬಳಸ್ತೀವಿ ಅಂತಂದರೆ, ಇದರಲ್ಲಿ NPK 3 ಇದೆ. ಇದರಲ್ಲಿ ಈ ಎಲೆಯಲ್ಲಿ ನೈಟ್ರೋಜನ್ ಇದೆ, ಈ ಸಾಫ್ಟ್ ಲೇಯರಲ್ಲಿ ಫಾಸ್ಫರಸ್ ಇದೆ, ಹಾರ್ಡ್ ಇದರಲ್ಲಿ ಪೊಟ್ಯಾಶ್ ಇದೆ. ಸೊ ಅದಕ್ಕೆ ಇದನ್ನು ಗೊಬ್ಬರದ ಗಿಡ ಅಂತ ಕರೀತಾರೆ. ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೀಗೆ ತಿಳ್ಕೊಡಿ. NPK 3 ಸಿಕ್ತು. ಈಗ ನಮ್ಮ ಗೊಬ್ಬರ ಎನ್ರಿಚ್ ಯಾವುದರಿಂದ ಆಯಿತು? 8 ಥರದ ನ್ಯೂಟ್ರಿಯೆಂಟ್ಸಿಂದ, ಮೈಕ್ರೋಬಿಯಲ್ ಕನ್ಸರ್ಷಮಿಂದ ಎನ್ರಿಚ್ ಆಯಿತು. ಈ ಗ್ಲಿರಿಸೀಡಿಯಾಯಿಂದ NPK ಸಿಕ್ತು, ಬೇರೆ ಬೇರೆ ಎಲೆಗಳಿಂದ ಇನ್ನು ಬೇರೆ ಬೇರೆ ಥರ ನ್ಯೂಟ್ರಿಷನ್ ಸಿಕ್ತು. ಕೊನೆಗೆ ನೀವು ಏನು ಗೊಬ್ಬರಕ್ಕೆ ಏನೆಲ್ಲ ಮಿಕ್ಸ್ ಮಾಡ್ತೀರಾ ಆ ಗೊಬ್ಬರ ಆಚೆ ಬರುತ್ತೆ. ಎರೆಹುಳು ಗೊಬ್ಬರನ ಬೇರೆ ಬೇರೆ ರೀತಿ ಮೆಥಡಲ್ಲಿ ಮಾಡ್ಬೋದು. ನಾವು ಇವಾಗ ನೀವು ಇಲ್ಲಿ ನೋಡ್ತಾ ಇರೋದು HTP ಮೆಥಡಲ್ಲಿ ಮಾಡಿರುವಂತಹ ಯೂನಿಟ್ಟು. ಸೊ ಇದನ್ನು ನಾನಾ ರೀತಿ ಮಾಡ್ತಾರೆ. ಎರಡನೇದು, ನೀವು ಭೂಮಿಲಿ ಒಂದು ಪಿಟ್ ಥರ ಮಾಡಿಕೊಂಡು ನಿಮ್ಗೆ ಬೇಕಾಗಿರೋವಂಥ ಡೈಮೆನ್ಷನು. ಆದರೆ ಒಂದು ಇಂಪಾರ್ಟೆಂಟ್ ಏನಂದರೆ, ಅಗಲ 3 ರಿಂದ 4 ಅಡಿಗಿಂತ ಹೆಚ್ಚಿರಬಾರ್ದು. ಹೈಟು 2 ಅಡಿ ಇರಬೇಕು. ಉದ್ದ ಎಷ್ಟಾರು ಇರ್ಬೋದು. ಸೊ ಹೈಟು ಮತ್ತು ಅಗಲ ಇಂಪಾರ್ಟೆಂಟು. ಈಗ 2 ಮೆಥಡ್ ಆಯಿತು. 3ನೇ ಮೆಥಡು ತೊಟ್ಟಿ ಮಾಡ್ತಾರೆ. ಸೊ ನಮ್ಮ ಇನ್ನೊಂದು ಯೂನಿಟಲ್ಲಿ ತೊಟ್ಟಿ ಇದೆ, ಅದನ್ನು ಆಮೇಲೆ ತೋರಿಸ್ತೀನಿ. ಸೊ ಸಿಮೆಂಟಲ್ಲಿ ತೊಟ್ಟಿ ನಿಮಗೆ ಸಾಮಾನ್ಯವಾಗಿ 8 ಅಡಿ ಮಾಡ್ತಾರೆ, 10 ಅಡಿ, 12 ಅಡಿ, 15 ಅಡಿ ತನಕ ಮಾಡ್ತಾರೆ. ಸೊ ಆಗಲೇ ಹೇಳಿದಾಗೆ ಉದ್ದ ಎಷ್ಟಿದ್ರೂ ಪರವಾಗಿಲ್ಲ, ಆಳ 2.5 ರಿಂದ 3 ಅಡಿ, ಅಗಲ 3 ರಿಂದ 4 ಅಡಿ, ಇದು ಇಂಪಾರ್ಟೆಂಟು. ಇನ್ಯಾವ ರೀತಿ ಮೆಥಡಲ್ಲಿ ಮಾಡ್ಬೋದು ಅಂದರೆ, ಓಪನ್ ಮೆಥಡ್. ಈಗ ನಾನು HTP ಬ್ಯಾಗಿಗೆ, ಒಂದು ಬ್ಯಾಗಿಗೆ 1,500 ರಿಂದ 2,000 ರೂಪಾಯಿ ಖರ್ಚಾಗುತ್ತೆ. ಓಪನ್ ಪಿಟ್ ಮೆಥಡಲ್ಲಿ ಮಾಡಿದ್ರೆ ಪಿಟ್ ಮಾಡೋಕ್ಕೆ ಒಂದು ಲೇಬರ್ ಕಾಸ್ಟ್ ಅಂತ ಇರುತ್ತೆ. ಸೊ ಆ ಲೇಬರ್ ಕಾಸ್ಟ್ ಖರ್ಚಾಗುತ್ತೆ. ಸೊ ತೊಟ್ಟಿ ಮಾಡಬೇಕು ಅಂದರೆ, ಒಂದು ತೊಟ್ಟಿಗೆ ಸಾಮಾನ್ಯವಾಗಿ ನಮ್ಮ ಹತ್ರ 15 4 ಅಡಿ ಬೈ 15 ಅಡಿ ತೊಟ್ಟಿಗೆ ಸಾಮಾನ್ಯವಾಗಿ ಒಂದು 100 ಇಟ್ಟಿಗೆಗಳು ಖರ್ಚಾಗುತ್ತೆ. ಸೊ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ತೊಟ್ಟಿಗೆ ಅಂದಾಜು ನಿಮಗೆ ಒಂದು 6-7 ಸಾವಿರ ರೂಪಾಯಿ ತನಕ ಖರ್ಚು ಬರ್ತೀವಿ ಬರೀ ತೊಟ್ಟಿಗೆ, ಮತ್ತು ಶೇಡಿಗೆ ಅದೆಲ್ಲ ಎಕ್ಸ್ಟ್ರಾ ಖರ್ಚು. ಸೊ ರೈತರು ತುಂಬ ಕಡಿಮೆ ಖರ್ಚಲ್ಲಿ ಮಾಡ್ಕೋಬೋದಂತಹ ವರ್ಮಿ ಕಾಂಪೋಸ್ಟ್ ಅಂದರೆ ಓಪನ್ ಮೆಥಡ್ ವರ್ಮಿ ಕಾಂಪೋಸ್ಟ್. ನಾನು ತುಂಬ ಮಾಡ್ತಾಯಿದ್ದೆ. ಅಂದರೆ ನನಗೆ ಎಲ್ಲೆಲ್ಲಿ ಶೇಡ್ ಇದೆ, ಎಲ್ಲೆಲ್ಲಿ
ಜಾಗ ಇದೆ ಅಲ್ಲೆಲ್ಲ ಕಾಂಪೋಸ್ಟ್ ಹಾಕ್ಬಿಟ್ಟು ಓಪನ್ ಮೆಥಡಲ್ಲಿ ಮಾಡ್ತಾಯಿದ್ದೆ. ತುಂಬ ಬೇಗ ಗೊಬ್ಬರ ಆಗ್ತಾಯಿತ್ತು. ಯಾಕಂತಂದರೆ ಓಪನ್ ಮೆಥಡ್ ಏರಿಯೇಷನ್ ಎಲ್ಲ ಕಡೆಯಿಂದನೂ ಆಗ್ತಿರುತ್ತೆ. ಹುಳುಗಳಿಗೆ ಏರಿಯೇಷನ್ ಆದಷ್ಟು ಅದ್ರದ್ದು ಪ್ರಕ್ರಿಯೆ ಜಾಸ್ತಿ ಆಗುತ್ತೆ. ಅದ್ರಲ್ಲಿ ನಾವು ತೇವಾಂಶ ಮ್ಯಾನೇಜ್ ಮಾಡಿಕೊಂಡು ಅದನ್ನು ಮುಚ್ಚಿಗೆ ಹಾಕ್ಕೊಂಡ್ರೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಚೆನ್ನಾಗಿ ಪ್ರಿಸರ್ವ್ ಆಗ್ತಿತ್ತು. ಬಟ್ ನನಗೆ ಹೋಗ್ತಾ ಹೋಗ್ತಾ ಏನಾಯಿತು ಅಂತಂದರೆ, ಮಳೆಗಾಲದಲ್ಲಿ ಮಳೆ ಜಾಸ್ತಿ ಬಂದಾಗ ಮಣ್ಣೆಲ್ಲ ಬಂದು ಓಪನ್ ಮೆಥಡಲ್ಲಿ ಮಾಡ್ತಿರೋ ಕಡೆ ಮಣ್ಣು ಸೇರ್ಕೊಳ್ಳೋಕೆ ಶುರುವಾಯಿತು. ಆವಾಗ ನನಗೆ ಕ್ವಾಲಿಟಿ ಸ್ವಲ್ಪ ಕಡಿಮೆ ಆಗ್ತಾ ಹೋಯಿತು. ಅದು ನನ್ನ ಜಮೀನಿಗೆ ಬಳಸ್ಕೊಳ್ಳೋಕ್ಕೆ ಯೋಗ್ಯ, ತೊಂದರೆ ಇಲ್ಲ. ಆದರೆ ನಾನು ಕಮರ್ಷಿಯಲಿ ಮಾಡ್ತಿರೋದ್ರಿಂದ ನಾನು ಕಮರ್ಷಿಯಲಿ ಕ್ವಾಲಿಟಿ ಕಳೆದೋಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಮುಂಚೆ ತುಂಬ ಜಾಸ್ತಿ ಮಾಡ್ತಾಯಿದ್ದೆ. ಇವಾಗ ನಮ್ಮಲ್ಲಿ ಸಂಪೂರ್ಣವಾಗಿ ಮಾಡ್ತಾ ಇರುವಂತಹ ಕಾಂಪೋಸ್ಟು HDPE ಬ್ಯಾಗ್ ಮೆಥಡು ಮತ್ತು ಸಿಮೆಂಟ್ ತೊಟ್ಟಿಯಲ್ಲಿ ಮಾಡ್ತಿರೋ ಮೆಥಡು. ಇದಲ್ಲದೆ ಇನ್ನೊಂದು ಮೆಥಡ್ ಇರುತ್ತೆ, ನಡಾಪ್ ಮೆಥಡ್ ಅಂತ ಇರುತ್ತೆ. ಅದರಲ್ಲಿ ಅದೂ ನೀವು ಕಲ್ಲಾರೋ ಹಾಕ್ಕೋಬೋದು, ಇಟ್ಟಿಗೆಗಳನ್ನಾರೋ ಜೋಡಿಸ್ಕೋಬೋದು. ಬಟ್ ಜಾಸ್ತಿ ಬ್ಲಾಕ್ಸು ಗ್ಯಾಪ್ಸ್ಗಳು ಕೊಟ್ಟಿರ್ತಾರೆ ಏರಿಯೇಷನ್ ಜಾಸ್ತಿ ಆಗಲಿ ಅಂತ. ಇದನ್ನು ಮಾಡಿದ್ರು ಸಿಮೆಂಟ್ ಇಟ್ಟಿಗೆಗಿಂತ ಸ್ವಲ್ಪ ಖರ್ಚು ಕಡಿಮೆ ಬೀಳುತ್ತೆ. ಇದು ಎರೆಹುಳು ಗೊಬ್ಬರ ಮಾಡುವಂತಹ ವಿಧಾನಗಳು. ಇದರಲ್ಲಿ ಇದನ್ನು ಹೆಂಗೆ ಈಗ ಟೈಪ್ಸ್ ಹೇಳಿದೆ, ಈ ಡಿಸೈನ್ ಹೆಂಗೆ ಮಾಡಬೇಕು ಅಂದರೆ, ಎರೆಹುಳುಗಳಿಗೆ ನೀರು ನಿಲ್ಲಬಾರ್ದು. ಇಲ್ಲಿ ಗೊಬ್ಬರದಲ್ಲಿ ಎಲ್ಲೂ ತೇವ ಇರಬೇಕಷ್ಟೇ ಹೊರತು ನೀರುಗಳು ನಿಲ್ಲಬಾರ್ದು. ನೋಡಿ, ಇಷ್ಟು ಮಾಯ್ಶ್ಚರ್ ಇಷ್ಟೇ ಇರಬೇಕು. ನೋಡಿ ಎಷ್ಟು ಹುಳ ಇದೆ, ಅದಕ್ಕೆ ಈ ಎನ್ವಿರಾನ್ಮೆಂಟು ಪರ್ಫೆಕ್ಟ್ ಆಗಿದೆ, ಅದಕ್ಕೆ ಹುಳಗಳು ಚೆನ್ನಾಗಿ ವೃದ್ಧಿ ಆಗ್ತಾ ಇದೆ. ಸೊ ಇದಕ್ಕೆ ಸರಿಗೆ ಮಾಯ್ಶ್ಚರ್ ಸಿಕ್ಕಲಿಲ್ಲ, ಜಾಸ್ತಿ ಮಾಯ್ಶ್ಚರ್ ಆಯಿತು ಅಂದರೆ ಸತ್ತೋಗುತ್ತೆ, ಕಡಿಮೆ ಮಾಯ್ಶ್ಚರ್ ಆದ್ರೂ ಸತ್ತೋಗುತ್ತೆ. ಹಾಗಾದರೆ ಎಷ್ಟು ಪರ್ಸೆಂಟ್ ಮಾಯ್ಶ್ಚರ್ ಮೇಂಟೈನ್ ಮಾಡಬೇಕು? ರೌಂಡ್ ಅಬೌಟ್ 30 to 50% ಮಾಯ್ಶ್ಚರ್ ಯಾವಾಗಲೂ ಇರಬೇಕು. ಸೊ ಶೇಡ್ ಕೊಟ್ಟರೆ ನೀರು ಹಾಕೋದು ಕಡಿಮೆ ಆಗುತ್ತೆ, ಶೇಡ್ ಇಲ್ಲ ಅಂದರೆ ಜಾಸ್ತಿ ಬೇಗ ನೀರು ಹಾಕಬೇಕಾಗತ್ತೆ. ಆಮೇಲೆ ನಾವು ತೊಟ್ಟಿ ಡಿಸೈನ್ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಸೈಡಿಗೆ ಸ್ವಲ್ಪ ಇಳಿಜಾರು ಮಾಡ್ಕೊಳ್ಳಿ. ಯಾಕೆ ಇಳಿಜಾರು ಮಾಡ್ಕೋಬೇಕು ಅಂದರೆ, ನಾವು ನೀರು ಹಾಕ್ತೀವಲ್ಲ, ನೀರು ಕ್ರಮೇಣ ಕೆಳಗಡೆ ಇಳಿಯುತ್ತೆ. ಇಳಿದಾಗ ಅದು ಮಣ್ಣು ನಮಗೆ ಗೊಬ್ಬರ ಎಷ್ಟು ಬೇಕೋ ಅಷ್ಟು ಹಿಡಿದಿಟ್ಕೊಂಡಿರುತ್ತೆ. ಜಾಸ್ತಿ ಆದರೆ ಅದು ಆಚೆ ಹೋಗೋ ರೀತಿ ಇರಬೇಕು. ಹೋಗಲಿಲ್ಲ ಅಂತಂದರೆ ನೀರು ಅಲ್ಲೇ ಸ್ಟ್ಯಾಗ್ನೆಂಟ್ ಆಗಿಬಿಟ್ಟು ಗೊಬ್ಬರ ಅಲ್ಲಿ ಜಾಸ್ತಿ ಮಾಯ್ಶ್ಚರ್ ಲೆವೆಲ್ ಜಾಸ್ತಿ ಆಗಿಬಿಟ್ಟು ಹುಳಗಳು ಸಾಯಕ್ಕೆ ಶುರು ಆಗುತ್ತೆ. ಅದೇ ಇಳಿಜಾರಿದ್ದು ಅದಕ್ಕೊಂದು ಎಕ್ಸಿಟ್ ಇದ್ದರೆ ನೀರು ಹೋಗ್ಬಿಡುತ್ತೆ. ನನಗೆ ಗೊತ್ತಿರೋಂಗೆ 90% ಜನ ತಪ್ಪು ಮಾಡ್ತಿರೋದಿಲ್ಲ, ಫ್ಲ್ಯಾಟ್ ಮಾಡಿಸ್ಬಿಡ್ತಾರೆ. ಫ್ಲ್ಯಾಟ್ ಮಾಡಿದಾಗ ನೀರು ಆಚೆ ಹೋಗಲ್ಲ. ಸಿಮೆಂಟ್ ತೊಟ್ಟಿಲಿ ಸ್ವಲ್ಪ ಇಳಿಜಾರು ಮಾಡಿಸ್ತಾರೆ ಸಾಮಾನ್ಯವಾಗಿ, ಅದು ಇದೆ. ಬಟ್ ಈ ಥರ ಬ್ಯಾಗ್ ಮೆಥಡಲ್ಲಿ ಮಾಡ್ಬೇಕಾದ್ರೆ ನಾವು ಸ್ವಲ್ಪ ಭೂಮಿನೇ ಸ್ವಲ್ಪ ಇಳಿಜಾರು ಮಾಡ್ಕೋಬೇಕು, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಆಮೇಲೆ ಇನ್ನೊಂದು, ಎಷ್ಟೊಂದು ಜನ ಈ ತೊಟ್ಟಿಯಲ್ಲಿ ಬರುತ್ತಲ್ಲ, ಈ ತೊಟ್ಟಿಯಲ್ಲಿ ಬರುವಂತಹ ಕೊನೆಗೆ ಲಿಕ್ವಿಡ್ ಬರುತ್ತಲ್ಲ, ಅದನ್ನು ವರ್ಮಿ ವಾಶ್ ಅಂತ ಮಾರ್ತಾರೆ ಅಥವಾ ಮಾಡ್ತಾರೆ. ಇದು ವರ್ಮಿ ವಾಶ್ ಅಲ್ಲ, ಖಂಡಿತ ವರ್ಮಿ ವಾಶ್ ಅಲ್ಲ, ಇದು ವರ್ಮಿ ಕಾಂಪೋಸ್ಟ್ ವಾಶ್. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇರೋ ಜಾಗದಲ್ಲಿ ಒಂದು 10 kg ಹುಳ ಇರುತ್ತೆ ಅಂದ್ಕೊಳ್ಳಿ. ಕಮರ್ಷಿಯಲಿ ಮಾಡೋದ್ರಿಂದ ನಾವು ಜಾಸ್ತಿನೇ ಹುಳ ಇರುತ್ತೆ, ನಮ್ಮಲ್ಲಿ ಜಾಸ್ತಿ ಹುಳ ಇರೋದ್ರಿಂದ ಬೇಗ ಗೊಬ್ಬರ ಆಗಲಿ ಅಂತ ಜಾಸ್ತಿ ಇರುತ್ತೆ. ಆದರೆ 1 ಬ್ಯಾಗು 2 ಬ್ಯಾಗಲ್ಲಿ ಮಾಡೋರಿಗೆ ಹುಳಗಳು ಒಂದು 3 ರಿಂದ 5 kg ಬಿಟ್ಟಿರ್ತಾರೆ. ಅಷ್ಟು ಕ್ವಾಂಟಿಟಿ ಹುಳಕ್ಕೆ ಅದು ವರ್ಮಿ ವಾಶ್ ಆಗಲ್ಲ. ಅದು ಕಾಂಪೋಸ್ಟಲ್ಲಿರೋ ನ್ಯೂಟ್ರಿಯೆಂಟ್ಸು ಮತ್ತು ಹುಳಗಳು ಓಡಾಡಿರುವಾಗ ಸೇರ್ಕೊಂಡಿರುವಂಥ ನ್ಯೂಟ್ರಿಯೆಂಟ್ಸ್ ಮಾತ್ರ ಕಲೆಕ್ಟ್ ಆಗುತ್ತೆ. ಇದನ್ನು ವರ್ಮಿ ಕಾಂಪೋಸ್ಟ್ ಟೀ ಅಂತ ಕರೀತಾರೆ, ವರ್ಮಿ ವಾಶ್ ಅಲ್ಲ. ಇದು ಇರೋ ವ್ಯತ್ಯಾಸ. ಅಕಸ್ಮಾತ್ ನಿಮ್ಗೇನಾದರೂ ಯಾರಾದರೂ ಇದೇ ವರ್ಮಿ ವಾಶ್ ಅಂತ ಮಾರ್ತಿದ್ರೆ ಅದು ಕಾನ್ಸಂಟ್ರೇಟೆಡ್ ವರ್ಮಿ ವಾಶ್ ಅಲ್ಲ. ಸೊ ಇದು ಒಂದು ತಲೆಯಲ್ಲಿರಲಿ ನಿಮಗೆ. ಸಾಮಾನ್ಯವಾಗಿ ಈ ವರ್ಮಿ ಕಾಂಪೋಸ್ಟು ಎಷ್ಟು ದಿನಕ್ಕೆ ಪ್ರೊಡಕ್ಷನ್ ಆಗುತ್ತೆ ಅಂದರೆ, ನೋಡಿ ನಮ್ಮ ಹತ್ರ ಇವಾಗ ಇದು ಆಲ್ಮೋಸ್ಟ್ ರೆಡಿ ಇದೆ. ಸೊ ಈ ವರ್ಮಿ ಕಾಂಪೋಸ್ಟು ರೆಡಿ ಇರೋದು 3 ತಿಂಗಳು ಬೇರೆ ಅಂದರೆ ಜನರಲ್ ಆಗಿ ಮಾಡಿದ್ರೆ. ನಾವಿಲ್ಲಿ ಕಮರ್ಷಿಯಲ್ ಆಗಿ ಮಾಡ್ತಿರೋದ್ರಿಂದ ನಮ್ಮಲ್ಲಿ ಹುಳುಗಳ ಸಂಖ್ಯೆ ಯಥೇಚ್ಛವಾಗಿರೋದ್ರಿಂದ ನಮಗೆ 1.5 ತಿಂಗಳಿಂದ 2 ತಿಂಗಳಿಗೆಲ್ಲ ವರ್ಮಿ ಕಾಂಪೋಸ್ಟ್ ಆಗೋಗುತ್ತೆ. ನೋಡಿ, ಇದು ನಾವು ಕಾಂಪೋಸ್ಟ್ ರೆಡಿ ಆಗಿರೋದ್ರಿಂದ ನಾವು ನೀರು ಹಾಕಿಲ್ಲ. ನೀರು ಹಾಕ್ತಿಲ್ದಿರೋದಕ್ಕೆ ಮೇಲೆ ಡ್ರೈ ಆಗ್ತಾ ಹೋಗ್ತಾ ಇದೆ. ಈ ಡ್ರೈ ಆಗ್ತಾ ಹೋಗ್ತಾ ಇದ್ದಾಗ ಇದು ಎಷ್ಟು ಇಂಪಾರ್ಟೆಂಟು ಅಂದರೆ, ಡ್ರೈ ಮಾಡಿದ್ರೆ ಹುಳುಗಳೆಲ್ಲ ಕೆಳಗಡೆ ಹೋಗುತ್ತೆ. ಹುಳುಗಳೆಲ್ಲ ಕೆಳಗಡೆ ಹೋದಾಗ ನಮಗೆ ಈ ಕಾಂಪೋಸ್ಟ್ನ ಹಾರ್ವೆಸ್ಟ್ ಮಾಡೋದು ಈಸಿ. ಸೊ ಅಂದ್ರೂ ನಾವು ಕಾಂಪೋಸ್ಟ್ನ ಹಾರ್ವೆಸ್ಟ್ ಮಾಡಾದ್ಮೇಲೆ ನಾವು ಫಿಲ್ಟ್ರ್ ಮಾಡಲ್ಲ. ಎಷ್ಟೊಂದು ಜನ ಜರಡಿ ಹಿಡಿತಾರೆ, ನಾವು ಜರಡಿ ಹಿಡಿಯಲ್ಲ. ಯಾಕೆ ಜರಡಿ ಹಿಡಿಯಲ್ಲ ಅಂತಂದರೆ, ಜರಡಿ ಹಿಡಿದ್ರೆ ಯಾರಿಗೂ ಬೆನಿಫಿಟ್ ಇಲ್ಲ, ನಮಗೆ ಎಕ್ಸ್ಟ್ರಾ ಲೇಬರ್ ಆಗುತ್ತೆ. ಸೊ ಕಸ್ಟಮರ್ಸ್ಗಳಿಗೆ ಹುಳಗಳು ಹೋಗಲ್ಲ, ಹುಳಗಳೆಲ್ಲ ಫಿಲ್ಟರ್ ಆಗ್ಬಿಟ್ಟು ನಮ್ಮ ಹತ್ರನೇ ಉಳ್ಕೊಳ್ಳುತ್ತೆ. ಅದೇ ಫಿಲ್ಟ್ರ್ ಮಾಡದೇ ಇದ್ದಾಗ ಅನ್ವಾಂಟೆಡ್ ಪ್ರಾಸೆಸ್ನ ಎಲಿಮಿನೇಟ್ ಮಾಡ್ದಂಗೆ ಆಯಿತು, ರೈತರಿಗೆ ವ್ಯಾಲ್ಯೂ ಅಡಿಷನ್ ಸಿಕ್ತಂಗೆ ಆಯಿತು. ಬಟ್ ಕೇಳ್ತಾರೆ,
ಸೊ ನೀವು ಕಮರ್ಷಿಯಲಿ ಮಾಡ್ತಾ ಇರೋದ್ರಿಂದ ಹುಳುಗಳನ್ನ ಫಿಲ್ಟ್ರ್ ಮಾಡದೆ ಕೊಟ್ಬಿಟ್ರೆ ನಿಮ್ಗೆ ಲಾಸ್ ಅಲ್ವಾ ಸರ್ ಅಂತ. ನಮಗೆ ಲಾಸ್ ಏನಿಲ್ಲ. ಯಾಕೆ ಲಾಸ್ ಇಲ್ಲ ಅಂತ ಹೇಳ್ತೀನಿ ಕೇಳಿ. ನಮಗೆ ಲೇಬರ್ ಕಾಸ್ಟ್ ಉಳೀತು. ಸೊ ನಮಗೆ ಜೊತೆಗೆ ಹುಳಗಳನ್ನ ಸಪ್ರೇಟ್ ಮಾಡೋ ಮೆಥಡ್ ನಮ್ಗೆ ಗೊತ್ತಿದೆ. ಏನು ಹೆಂಗೆ ಮಾಡ್ತೀವಿ ಅಂದರೆ, ಈ ಕಾಂಪೋಸ್ಟ್ ಆಯ್ತಲ್ವ, ಈಗ ಡ್ರೈ ಮಾಡ್ತಾ ಇದ್ದೀವಿ. ಒಂದು ಪಾರ್ಟ್ ಆಫ್ ದ ಕಾಂಪೋಸ್ಟ್ ಬಿನ್ನಲ್ಲಿ ಫ್ರೆಶ್ ಅಲ್ಲಿ ರೆಡಿ ಆಗಿರುವಂತಹ ಗೊಬ್ಬರನ ಫ್ರೆಶ್ ಆಗಿ ತಂದು ಹಾಕ್ತೀವಿ. ಒಂದು 3 ಭಾಗ ಹಾಕೋತೀವಿ. ಹುಳಗಳೆಲ್ಲ ಅದಕ್ಕೆ ಬೇಕಾಗಿರೋ ಫುಡ್ ಎಲ್ಲಿ ಇರುತ್ತೆ ಅಲ್ಲಿಗೆ ಮೂವ್ ಆಗಿಬಿಡುತ್ತೆ. ಮೆಜಾರಿಟಿ ಒಂದು 80% ಹುಳಗಳು ನಾವು ಹೊಸ್ದಾಗಿ ಫುಡ್ ಹಾಕಿರೋ ಕಡೆ ಬಂದುಬಿಡುತ್ತೆ. ಇನ್ನೊಂದು 20% ಭಾಗ ಹುಳಗಳು ಅಲ್ಲೇ ಉಳ್ಕೊಂಡಿರುತ್ತೆ. ಸೊ ನಾವು ಬ್ಯಾಗ್ನ ಫಿಲ್ ಮಾಡ್ತೀವಲ್ಲ, ನಾವು ಹೀಗೆ ಮೇಲ್ಗಡೆ ಸ್ವಲ್ಪ ಕಸ ಕ್ಲೀನ್ ಮಾಡ್ತೀವಿ ಅಷ್ಟೇ ಹೊರತು ಅದನ್ನು ಬ್ಯಾಗಿಂಗ್ ಮಾಡಿಬಿಡ್ತೀವಿ. ಬ್ಯಾಗಿಂಗ್ ಆದಮೇಲೆ ಮಾಡಬೇಕಾದ್ರೆ ದಪ್ಪ ದಪ್ಪ ಹುಳ ಇದ್ದರೆ ಮಾತ್ರ ನಾವು ಎತ್ಕೋತೀವಿ ಹೊರತು ಇಂಡಿವಿಜುವಲ್ ಆಗಿ ಆಯಕ್ಕೆ ಹೋಗಲ್ಲ. ಎಷ್ಟೊಂದು ಹುಳಗಳು ಬ್ಯಾಗಲ್ಲಿ ಸೇರ್ಕೊಂಡ್ಬಿಡುತ್ತೆ. ಯಾವ ಥರ ಹುಳಗಳು? ಸಣ್ಣ ಸಣ್ಣ, ಈಗ ಮೊಟ್ಟೆಯಿಂದ ಆಚೆ ಬಂದಿರೋ ಸಣ್ಣ ಸಣ್ಣ ಹುಳು, ಕಣ್ಣಿಗೆ ಕಾಣಲ್ಲ ಅವು. ಯಾಕಂದರೆ ಅದು ಬಿಳಿ ಬಣ್ಣ ಇರುತ್ತೆ, ಗೊಬ್ಬರ ಅದ್ರ ಮೇಲೆ ಕವರ್ ಆಗಿರುತ್ತೆ, ಕಾಣೋದೇ ಇಲ್ಲ, ನಿಮಗೂ ಕಾಣಲ್ಲ ಸಾಮಾನ್ಯವಾಗಿ. ಅದು ನಿಮ್ಮ ತೋಟಕ್ಕೆ ಹೋದ್ಮೇಲೆ ಅದಕ್ಕೆ ಸೂಕ್ತವಾದಂಥ ಎನ್ವಿರಾನ್ಮೆಂಟ್ ಸಿಕ್ಕಿದ್ರೆ ಅಲ್ಲಿ ಬೆಳೀತಾ ಹೋಗುತ್ತೆ. 3ರಿಂದ 4 ವಾರದಲ್ಲಿ ದಪ್ಪ ಹುಳುಗಳು ಆಗಿಬಿಡುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಎಷ್ಟೊಂದು ಮೊಟ್ಟೆಗಳಿರುತ್ತೆ. ಈಗ ನಮ್ಮಲ್ಲಿ ಒಂದು ಬ್ಯಾಗಲ್ಲಿ ಒಂದು 10 kg ಎರೆಹುಳು ಇದೆ ಅಂದರೆ, ಒಂದು ಹುಳು ಒಂದು 2-3 ಮೊಟ್ಟೆ ಹಾಕಿದೆ ಅಂತಂದರೆ ಅಟ್ಲೀಸ್ಟ್ ನಿಮಗೆ ಒಂದು 500,000 ಮೊಟ್ಟೆಗಳ ಕಣ್ಣಿಗೆ ಕಾಣೋದೇ ಇಲ್ಲ. ಅದು ನಿಮ್ಮ ಗೊಬ್ಬರದಲ್ಲಿ ಬಂದುಬಿಟ್ಟಿರುತ್ತೆ. ಆದರೆ ಅದು ನೀವು ಕರೆಕ್ಟಾಗಿರೋ ಎನ್ವಿರಾನ್ಮೆಂಟ್ ಕೊಟ್ಟರೆ ಮಾತ್ರ ಅದು ಮೊಟ್ಟೆ ಆಚೆ ಬರುತ್ತೆ. ಇಲ್ಲ ಅಂತಂದರೆ ಮೊಟ್ಟೆ ಹಾಗೆ ಉಳ್ಕೊಂಡು ಮರಿನ ಆಚೆ ಬರಲ್ಲ. ಸೊ ಇದು ನಿಮ್ಮ ತಲೆಯಲ್ಲಿ ಇರಬೇಕು. ನಾವೇನು ಮಾಡ್ತೀವಿ, ಪ್ಯಾಕ್ ಮಾಡ್ಬೇಕಾದ್ರೆ ಅರ್ಧ kg-ಯಿಂದ 1 kg ಎಕ್ಸ್ಟ್ರಾ ಪ್ಯಾಕ್ ಮಾಡ್ತೀವಿ, ಆ ವೇಸ್ಟೇಜ್ನ ಫಿಲ್ ಮಾಡೋಕ್ಕೆ. ಸೊ ಆವಾಗ ರೈತನಿಗೆ ನಾನು ಪ್ರೊಡ್ಯೂಸರ್ಗೆ ನನಗೆ ಕೆಲಸ ಕಡಿಮೆ ಆಯಿತು, ತಗೊಳ್ಳೋರಿಗೆ ಎಷ್ಟು ಕ್ವಾಂಟಿಟಿ ಆರ್ಡ್ರ್ ಮಾಡಿದ್ರು ಅಷ್ಟೇ ಕ್ವಾಲಿಟಿ ಕಾಂಪೋಸ್ಟ್ ಸಿಗುತ್ತೆ. ಸೊ ಅದ್ರ ಜೊತೆಗೆ ನಾನು ಹೇಳಿದ್ನಲ್ಲ, ಟ್ರೈಕೋಡರ್ಮಾ, ಸೌಡೋಮೋನಾಸು, ಮೆಟರೈಸಿಯಮು, ಪೆಸಿಲೋಮೈಸಿಸು, ಜೀವಾಮೃತ, ಗೋಕೃಪಾಮೃತ, OWDC, ವ್ಯಾಮು ಇಷ್ಟೆಲ್ಲ ಹಾಕಿರ್ತೀವಲ್ವ, ಅದನ್ನು ನಾವು ಇಲ್ಲೂ ಹಾಕ್ತೀವಿ. ನೋಡಿ, ಅಲ್ಲಿ ನಮ್ಮಲ್ಲಿ ಡ್ರಮ್ಗಳು ಇಟ್ಕೊಂಡಿದ್ದೀವಿ. ಈ ಡ್ರಮ್ಮಲ್ಲಿ ಒಂದೊಂದರಲ್ಲಿ ಒಂದೊಂದಿದೆ. ಯಾವ ರೀತಿ ಮಾಡಿರ್ತೀವಿ ಅಂತಂದರೆ, 3 ಡ್ರಮ್ಮಲ್ಲಿ ಒಂದು ವಾರ ಒಂದು 3 ನ್ಯೂಟ್ರಿಯೆಂಟ್ಸ್ನ ಇಟ್ಕೋತೀವಿ. ಸೊ ಇವಾಗ ಇಲ್ಲಿ ಏನೇನಿದೆ ಅಂದರೆ, ಇದು ಗೋಕೃಪಾಮೃತ ಕಲ್ಚರು. ಸೊ ಇದು ಬಂದು ಯಾವುದಿದು ಮೈಕ್ರೋಬಿಯಲ್ ಕನ್ಸಾರ್ಷಿಯಮ್ಮು, AMC ಅಂತ ಕರೀತಾರೆ, ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಮ್ಮು. ಸೊ ಇದು ಬಂದು ನಿಮಗೆ NPK ಕಲ್ಚರು. NPK ಕಲ್ಚರ್ ಅಂತಂದರೆ ನಿಮಗೆ ಡಾಕ್ಟರ್ ಕಿಸಾನ್ ಚಂದ್ರ ಅವ್ರು ಗೊತ್ತಲ್ಲ. ಸೊ ಅವರು ಕೊಟ್ಟಿರುವಂತಹ ಕಲ್ಚರಲ್ಲಿ ಮದರ್ ಕಲ್ಚರ್ನ ಇಟ್ಕೊಂಡು NPK ಮಾಡಿದ್ದೀವಿ. ಇದನ್ನು ಈ ವಾರ, ಈ ಪರ್ಟಿಕ್ಯುಲರ್ ವಾರ ಇದಕ್ಕೆ ನ್ಯೂಟ್ರಿಯೆಂಟ್ಸ್ ಆಗಿ ಎನ್ರಿಚ್ಮೆಂಟ್ ಹೋಗುತ್ತೆ. ಮುಂದಿನ ವಾರ ಏನು ಮಾಡ್ತೀನಿ, ನಾನು ಇದನ್ನು ಹಾಕಲ್ಲ. ಮುಂದಿನ ವಾರ ಒಂದು ಡ್ರಮ್ಮಲ್ಲಿ ಟ್ರೈಕೋಡರ್ಮಾ ಇಟ್ಕೊಂಡಿರ್ತೀನಿ, ಇನ್ನೊಂದು ಡ್ರಮ್ಮಲ್ಲಿ ನಾನು OWDC ಇಟ್ಕೊಂಡಿರ್ತೀನಿ, ಇನ್ನೊಂದು ಡ್ರಮ್ಮಲ್ಲಿ ವ್ಯಾಮ್ ಇಟ್ಕೊಂಡಿರ್ತೀನಿ. ಇದು 2ನೇ ವಾರ. 3ನೇ ವಾರ ಏನು ಮಾಡ್ತೀನಿ, ಮತ್ತೆ ಜೀವಾಮೃತ ಆ್ಯಡ್ ಮಾಡ್ಬೋದು. ಆ ಥರ ಕಾಂಬಿನೇಷನ್ಸಲ್ಲಿ ವಾರಕ್ಕೆ ವಾರ ಚೇಂಜ್ ಆಗ್ತಾ ಹೋಗ್ತದೆ. ಹೀಗೆ ಮಾಡಿದಾಗ ಏನಾಗುತ್ತೆ, ಸೊ ನಿಮ್ಮ ಗೊಬ್ಬರ ನಿಮ್ಮ ಕೈ ಸೇರೋ ತನಕ ಅಥವಾ ನಿಮ್ಮ ಭೂಮಿ ಸೇರೋ ತನಕ ಸಿಕ್ಕಾಬಟ್ಟೆ ಎನ್ರಿಚ್ಮೆಂಟ್ ಆಗಿರುತ್ತೆ. ಸೊ ಇದನ್ನು ನೀವು ಭೂಮಿಗೆ ಸೇರಿಸ್ಬಿಟ್ಟು ಎನ್ರಿಚ್ ಮಾಡೋ ತನಕ ಟೈಮ್ ಆಗುತ್ತೆ. ಯಾಕಂದರೆ ಫಾರ್ ಎಕ್ಸಾಂಪಲ್ ಮೆಟರೈಸಿಯಮ್ಮು ಅದ್ರದ್ದು ಕೆಲಸ ಫಾರ್ ಗೊಣ್ಣೆ ಹುಳುಗಳನ್ನ ಸಾಯಿಸಬೇಕು ಅಂದರೆ ಅದ್ರ ಸಂತತಿ ಆಲ್ರೆಡಿ 3ರಿಂದ 4 ತಿಂಗಳು ಮುಂಚೆನೇ ಉತ್ಪತ್ತಿ ಆಗಿರಬೇಕು. ಫ್ರೆಶ್ ಆಗಿ ಮೆಟರೈಸಿಯಮ್ ಹಾಕಿದ್ರೆ ನಿಮ್ಮಲ್ಲಿ ಗೊಣ್ಣೆ ಹುಳುಗಳು ಸಾಯಲ್ಲ. ಸೊ ಹಾಗಾಗಿ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಇದು ಒಂದು ಎಕ್ಸಾಂಪಲ್ಲು. ಆಮೇಲೆ ಮೈಕ್ರೋಬ್ಸ್ದು, ಸೂಕ್ಷ್ಮಾಣುಜೀವಿಗಳದ್ದು ಇನ್ನೊಂದು ಏನಪ್ಪ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂದರೆ, ಅದಕ್ಕೆ ಆರ್ಗ್ಯಾನಿಕ್ ಮ್ಯಾಟರು ಎಷ್ಟು ಸಿಗುತ್ತೋ ಅಷ್ಟು ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಸೊ ನೀವು ಇಲ್ಲಿ ಗೊಬ್ಬರ ತೊಗೊಂಡು ಹೋಗ್ಬಿಟ್ಟು ನಿಮ್ಮ ಭೂಮಿಗಳಿಗೆ ಅಥವಾ ನಮ್ಮ ಭೂಮಿಗಳಿಗೆ ಸೇರಿಸ್ಕೊಂಡಾಗ ಅಲ್ಲಿನೂ ಅದಕ್ಕೆ ಮಾಯಿಸ್ಟ್ ಎನ್ವಿರಾನ್ಮೆಂಟು, ಅಲ್ಲಿನೂ ಆರ್ಗ್ಯಾನಿಕ್ ಮ್ಯಾಟರ್ ಸಿಕ್ಕಿಲ್ಲ ಅಂದರೆ ಅವು ವೃದ್ಧಿ ಆಗಲ್ಲ. ಸೊ ಅದಕ್ಕೂ ಅಲ್ಲೂ ಮಲ್ಚಿಂಗ್ ಇರಬೇಕು. ಇದೆಲ್ಲ ತಲೆಯಲ್ಲಿ ಇಟ್ಕೊಳ್ಬೇಕು. ಸೊ ಈ ರೆಡಿಯಾಗಿರುವಂತಹ ಗೊಬ್ಬರನ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು, ಯಾವ್ಯಾವ, ಅದು ಬೆಳೆಗಳ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಬಾಳೆಗೆ ತಗೋಣ. ಬಾಳೆಗೆ ಗಿಡ ನೆಡ್ಬೇಕಾದ್ರೆ ಒಂದು 2 kg ಹಾಕಬೇಕು. ಪುನಃ ಒಂದು 3ರಿಂದ 4 ತಿಂಗಳಾದಮೇಲೆ ಮತ್ತೆ ಒಂದು 2 kg ಹಾಕ್ಬೋದು. ಇಲ್ಲ ಕೆಲವೊಬ್ರು 6 ತಿಂಗಳಿಗೂ ಹಾಕ್ತಾರೆ. ಸೊ ಸ್ಪ್ಲಿಟ್ ಏನಂದರೆ ಗಿಡ ನೆಡ್ಬೇಕಾದ್ರೆ 6 ತಿಂಗಳಿಗೊಮ್ಮೆ ಮತ್ತು 9 ತಿಂಗಳಿಗೊಮ್ಮೆ ಇದು ವರ್ಮಿ ಕಂಪೋಸ್ಟ್ನ 2 kg ಕೊಡ್ತಾ ಹೋಗ್ಬೋದು. ಬೇರೆ ಹಣ್ಣಿನ ಗಿಡಗಳು ನಾಟಿ ಮಾಡ್ಬೇಕಾದ್ರೆ
ಯಾವುದೇ ಗಿಡಗಳಿಗಾದ್ರೂ ಸರಿ 2-2 kg ಹಾಕ್ಬೋದು. ಇದು ವರ್ಮಿ ಕಾಂಪೋಸ್ಟು ಹಾಕೋ ವಿಧಾನ. ನೀವು ನ್ಯಾಚುರಲ್ ಆಗಿ ಇಲಿಗಳನ್ನ ಕಂಟ್ರೋಲ್ ಮಾಡಬೇಕಾ, ಅದಕ್ಕೊಂದು ಸೂಪರ್ ಐಡಿಯಾ ಇದೆ. ತುಂಬ ಜನಕ್ಕೆ ಗೊತ್ತಿದೆ ಅನಿಸುತ್ತೆ, ಆದರೂ ಹೇಳ್ತೀನಿ. ನಾನು ಕೈಯಲ್ಲಿ ಇಟ್ಕೊಂಡಿರೋದು ಗ್ಲಿರಿಸಿಡಿಯಾ ಗಿಡದ ಎಲೆಗಳು. ಸೊ ಯಾಕೆ ಇದನ್ನು ಇಟ್ಕೊಂಡಿದ್ದೀನಿ ಅಂದರೆ, ಇದು ರ್ಯಾಟ್ ರೆಪಲೆಂಟ್ ಅಥವಾ ರ್ಯಾಟ್ ಪಾಯ್ಸನ್ ಥರ ಕೆಲಸ ಮಾಡುತ್ತೆ. ಏನಕ್ಕೆ ಅಂತಂದರೆ, ಈ ಗ್ಲಿರಿಸಿಡಿಯಾ ಎಲೆಗಳಲ್ಲಿ, ಅಂದರೆ ಇದು ಬಂದು ಮೇಯ್ನಾಗಿ ಇದು ಗ್ರೀಕ್ ವರ್ಡ್. ಗ್ಲಿರಿಸಿಡಿಯಾ ಅಂತಂದರೆ ಗ್ರೀಕ್ ವರ್ಡು. ಈ ಗ್ಲಿರಿ ಅಂತಂದರೆ ಗ್ರೀಕ್ ಲ್ಯಾಂಗ್ವೇಜಲ್ಲಿ ಇಲಿ ಅಂತ, ಸಿಡಿಯಾ ಅಂತಂದರೆ ಪಾಯ್ಸನ್. ಸೊ ಇದನ್ನ ಇಲಿ ಪಾಷಾಣ ಮಾಡ್ತಾರಲ್ಲ, ಅದಕ್ಕೆ ಇದರಿಂದನೇ ರಸ ತೆಗೆದುಬಿಟ್ಟು ಆ್ಯಡ್ ಮಾಡ್ತಾರೆ ಕೆಮಿಕಲ್ ಗ್ಲಿರಿಸಿಡಿಯಾ, ಇದು ಇಲಿ ಪಾಷಾಣಕ್ಕೆ. ಸೊ ಇದು ನ್ಯಾಚುರಲ್ ಆಗಿ ಬಂದಿರೋದು. ಇದನ್ನು ಹೆಂಗೆ ಬಳಸೋದು, ಇದನ್ನು ಚೆನ್ನಾಗಿ ಬೇಕಾದ್ರೆ ನೀವು ಕ್ರಷ್ ಮಾಡಿಬಿಟ್ಟು, ನಿಮ್ಮದು ಅನ್ನ ಇದ್ದರೆ ಅನ್ನ ಜೊತೆ ಮಿಕ್ಸ್ ಮಾಡಿಬಿಟ್ಟು ಒಂದು ಕಡೆ ಇಟ್ಬಿಟ್ರೆ, ಇಲಿಗಳು ತಿಂದರೆ ಇಲಿಗಳು ಸತ್ತೋಗುತ್ತೋ ಅಥವಾ ಇಲಿಗಳು ಹೋಗುತ್ತೋ ಏನೋ ಒಂದಾಗುತ್ತೆ, ಇಲಿಗಳು ಅವಾಯ್ಡ್ ಆಗುತ್ತೆ. ಸೊ ಜೊತೆಗೆ ಇದು ಫ್ರೆಶ್ ಆಗಿದ್ದರೆ, ಇದು ಅಂದರೆ ಗಿಡ ಇದ್ದರೆ ಏನೂ ವರ್ಕ್ ಆಗಲ್ಲ. ನೀವು ಈ ಥರ ಫ್ರೆಶ್ ಆಗಿ ಎಲೆಗಳನ್ನ ಹಿಂಗೆ ಸ್ಪ್ರೆಡ್ ಮಾಡಿದ್ರೆ, ಆ ಸ್ಮೆಲ್ಲಿಗೆ, ಈ ಎಲೆ ಫ್ರೆಶ್ ಆಗಿರೋ ತನಕ ಬರೋ ಅಂತಹ ಸ್ಮೆಲ್ಗಿರೋ ತನಕ ಇಲಿಗಳು ಈ ಕಡೆ ತಲೆ ಹಾಕಲ್ಲ. ಮತ್ತು ಅದು ಒಣಗೋದ್ಮೇಲೆ ಅದರದ್ದು ಪವರ್ ಹೋಗುತ್ತೆ, ಮತ್ತೆ ಹೊಸದಾಗಿ ಹಾಕಬೇಕಾಗತ್ತೆ. ಇದು ಗ್ಲಿರಿಸಿಡಿಯಾ ಗಿಡ ಇಲಿನ ಓಡಿಸೋದಕ್ಕೆ ಕೂಡ ತುಂಬ ಉಪಯೋಗಕಾರಿ. ಇದಲ್ಲದೆ ನಾವು ಬೇರೆ ಬೇರೆ ಮೆಥಡ್ಗಳಾದ ಇಲಿ ಟ್ರ್ಯಾಪ್ಸ್ಗಳು, ರ್ಯಾಟ್ ಟ್ರ್ಯಾಪ್ಸ್ಗಳು ತಂದು ಇಟ್ಕೊಂಡಿರ್ತೀವಿ. ಯಾಕಂದರೆ ಇಲಿಗಳು ಬಂತು ಅಂದರೆ ಅದಕ್ಕೆ ಹಬ್ಬ ಇಲ್ಲಿ. ಯಾಕಂದರೆ ಅಷ್ಟೊಂದು ಸಾವಿರಾರು ಹುಳಗಳು ಒಂದೇ ಕಡೆ ಇರುತ್ತೆ. ಅದು ಬೇಗ ತಿಂದ್ಬಿಟ್ಟು ನಮ್ಮ ಹುಳುಗಳನ್ನೆಲ್ಲ ಕಡಿಮೆ ಮಾಡಿದ್ರೆ ನಮ್ಮ ಪ್ರೊಡಕ್ಷನ್ ಲೇಟ್ ಆಗಿಬಿಡುತ್ತೆ. ಎರೆಹುಳು ಗೊಬ್ಬರ ಮಾಡಬೇಕಾದ್ರೆ ಶತ್ರುಗಳು ಯಾರ್ಯಾರು ಅದಕ್ಕೆ ಅಂತಂದರೆ, ಇಲಿಗಳು, ಹಾವು ಮತ್ತು ಕೊಕ್ಕರೆ ಹಕ್ಕಿಗಳು. ಕೊಕ್ಕರೆ ಹಕ್ಕಿಗಳು ಸಾಮಾನ್ಯವಾಗಿ ಬೆಳಗಿನ ಜಾವ ಬರುತ್ತೆ, ಮತ್ತು ಸಂಜೆ 4 ಗಂಟೆ ಮೇಲೆ ಬಂದು, ಅದು ಕೊಕ್ಕು ಉದ್ದ ಇರೋದ್ರಿಂದ ಬಂದು ಕೊಕ್ಕನ್ನ ಆಳವಾಗಿ ಹೋಗಿ ಇರೋ ಎರೆಹುಳುಗಳನ್ನೆಲ್ಲ ಖಾಲಿ ಮಾಡ್ತಾ ಹೋಗುತ್ತೆ. ಇಲಿಗಳು ನಿಮ್ಗೆ ಗೊತ್ತು, ಅದು ಮೇಲೆ ರಾತ್ರಿಯಲ್ಲಿ ಎರೆಹುಳುಗಳ ಮೇಲೆ ಬಂದಾಗ ತಿಂದು ಹಾಕ್ಬಿಡುತ್ತೆ. ಹಾವು ಕೂಡ, ಹಾವು ಒಂದು ಒಳ್ಳೆ ಫುಡ್ಡು. ಸೊ ಅದರಿಂದ ಇದನ್ನು ನಾವು ಬರದೇ ಇರೋ ರೀತಿ ನಾವು ಅವಾಯ್ಡ್ ಮಾಡ್ತಾ ಪ್ಲ್ಯಾನ್ ಮಾಡಬೇಕು.